ನಾನೇನು ನಿನ್ನ ಮನೆ ಬಾಗ್ಲಿಗೆ ಬಂದಿದ್ದೀನಾ? ಹಾಂ, ಏನು ಇಲ್ಲದೆಲ್ಲನ ನಮ್ಮ ಮಾಮಂತಾಗೆ ಇಲ್ಲದ್ದೆಲ್ಲ ಹೇಳಿದೀಯ. ಇವಳೇ ಹೇಳಿರೋದು, ಇನ್ಯಾರೂ ಹೇಳಿಲ್ಲ. ಇವಳು ಬಿಟ್ಟರೆ ಈ ವಿಷಯನ ಯಾರು ಹೇಳಿರಲ್ಲ. ಇವಳೇ ಪಿಟಿಂಗ್ ರಾಣಿ. ಅಲ್ಲಿ ಚೌಡಮ್ಮನೂ ಬಸಣ್ಣಯ್ಯ ಇಬ್ಬರು ಚೆನ್ನಾಗಿದ್ದಾಗ ಅವರಿಬ್ಬರ ಮಧ್ಯೆ ಜಗಳ ತಂದಿಕ್ಕಿದ್ಲು. ಇವಾಗ ನಾವಿಲ್ಲಿರೋದಕ್ಕೆ ಇಲ್ಲ ಅಲ್ಲೇ ತಂದಿಕ್ಕಿದ್ಲು. ಕಣೆ ಹೇಳ್ತೀನಿ, ಯಾಕಂದರೆ ಇವಳೆಂಥ ಕೆಲಸ ಮಾಡಿದಾಳೆ ನಿನ್ನ ತಂಗಿ ಎಂಬುದು ಫಸ್ಟು ನೋಡಿ ಮಾಡಿ ಮಾತಾಡು. ನನ್ನ ಕೊಟ್ಟು ಬಂದರೆ ಅಷ್ಟೇ. ಅದ್ರ ಗ್ರಾಚಾರನೇ ಬೇರೆ. ಅಯ್ಯೋ ಇವತ್ತಿಲ್ಲೋಣ, ಎಂಥ ಆಸ್ತಿವಂತ. ನಾವೇನು ಯಾರಿಗೇನು ಹೆದರಿಕೆ ಬೇಕಾಗಿಲ್ಲ. ಇಂಥ ಆಸ್ತಿವಂತ ಸಿಕ್ಕಿದ ಮೇಲೆ ನಾವು ಹೆಂಗಿರ್ತೀವಿ ನೋಡ್ತಾ ಇರು. ಬಿಡು, ಆಗಿದ್ದೆ ಒಳ್ಳೇದಾಯ್ತು, ಹೇಳಿದ್ದೆ ಒಳ್ಳೇದಾಯ್ತು. ಎಂದಿದ್ರು ಗೊತ್ತಾಗಬೇಕಾಗಿತ್ತು. ನೀನು ಹೇಳಿದ್ದೆ ಒಳ್ಳೇದಾಯ್ತು ಬಿಡೇ ರೋತು. ನಡೀರಮ್ಮ, ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂತೀರ? ನಡೀರಿ ಮನೆ ತಕ್ಕ ನಡೀರಿ. ನಾನೆಲ್ಲ ಕೀ ಎಲ್ಲ ಇಸ್ಕೊಂಡು ಬಾಗಿಲೆಲ್ಲ ತೆಗೆದು ಬಂದಿದ್ದೀನಿ. ನಡೀರಿ ಮನೆ ಹತ್ರ ನಡೀರಿ. ಸುಮ್ಮನೆ ಯಾಕೆ ಇವ್ರ ಹತ್ರ ಜಗಳ? ಅವರು ಕೊಡ್ತೀವಿ ಅಂತ ಹೇಳೋರ ಎದುರು ಮನೇನ, ಅಲ್ಲಿಗೆ ಹೋಗೋಣ ನಡೀರಿ. ಸುಮ್ಮನೆ ಯಾಕೆ? ನಾನು ಇರೋ ಸತ್ಯ ಹೇಳಿದ್ದು. ನೀನು ಮಾಡಿರೋ ಅಂಥದ್ದು ಹೇಳಿರೋದು. ನಾನೇನು ಇಲ್ಲದ್ದೇನು ಹೇಳಿಲ್ಲ, ಇರೋದನ್ನ ಹೇಳಿದ್ದೀನಿ. ನನ್ನ ಸುದ್ದಿಗೆ ಬಂದರೆ ನಿಮ್ಗೆ ಅದೇನೋ ಗ್ರಾಚಾರ ಅಷ್ಟೇ. ನೋಡಿ ಹೇಳಿರ್ತೀನಿ. ನನ್ನ ಸವಾಸಕ್ಕೆ ಬಂದರೆ ನಿಮ್ಗೆ ಅದ್ರ ಕಥೆನೇ ಬೇರೆ. ಯಾತ ಆಸ್ತಿ ಇಲ್ಲ ಏನಿಲ್ಲ. ಮಣ್ಣು ತಿನ್ನಬೇಕು. ನಾವೇನಕ್ಕೆ ಮಣ್ಣು ತಿಂಬನ? ನೀನು ತಿನ್ಬೇಕು ಮಣ್ಣ. ನಮ್ಗೆ ಮಣ್ಣು ತಿಂಬ ಅಂಥದ್ದೇನಿಲ್ಲ. ನಾವು ಆಸ್ತಿವಂತ. ಆಸ್ತಿವಂತ ಇರಬೇಕಾದ್ರೆ ನಾವು ಮಣ್ಣು ತಿಂಬ ಅಂಥದ್ದೇನಿಲ್ಲ. ನನ್ನ ಗಂಡ ಇವತ್ತು ಮಸ್ತ್ ಆಸ್ತಿ ಮಾಡಿದ್ದಾರೆ. ಗಂಡ ಅಂತೆ ಗಂಡ ಮುಚ್ಕೊಂಡು ಹೋಗಿ ಬೇರೆಯವ್ರ ಗಂಡನ್ನ ನನ್ನ ಗಂಡ ಅಂತ ಹೇಳ್ತಾಳೆ. ಹೇಳೋಕ್ಕಾದ್ರೂ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಮರ್ಯಾದೆ ಇಲ್ದಂಗೆ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿನಗೆ? ಆಸ್ತಿ ಐತೆ ಆಸ್ತಿ ಐತೆ ಅಂತೇಳಿ ಬುಲ್ ಮೆರಿತಾ ಇದ್ದಾವೆ ಇವು. ಆಸ್ತಿ ಐತೆ ಅಂತೇಳಿ ಬರಲಿ ಸೊಸೋನು ಅವಕ್ಕಯ್ಯ ವೇದಕಾಯಿ ಬತ್ತೀವಿ ಅಂತೇಳಿ ಹೇಳವ್ರೆ. ಬಂದಾಗ ಗೊತ್ತಾಗುತ್ತೆ ಇವನು ಬಂಡವಾಳ ಏನು ಅಂತ. ಬರಲಿ, ಬಂದಾಗ ಗೊತ್ತಾಗುತ್ತೆ. ಬನ್ನಿ, ವಿಶಾಲವಾಗೈತೆ ಮನೆ, ಚೆನ್ನಾಗೈತೆ ಮನೆ ಮುಂದೆಲ್ಲ ಜಾಗ. ಇಂಥ ಮನೆ ಇಕ್ಕೊಂಡೆ ನೀವೇನು ಯಾರಿಗೇನು ಹೆದರ್ಕೋಬೇಕಾಗಿಲ್ಲ. ಬರ್ರಿ, ಮಾತಾಡೋರು ಎಷ್ಟು ಬೇಕಾದ್ರೆ ಮಾತಾಡಲಿ. ಇನ್ನು ತಲೆ ಕೆಡ್ಸ್ಕೊಂಬಲ್ಲ. ಬೇಗ ನೀವು ಆಸ್ತಿ ಮಾರಿಬಿಡ್ರಿ. ಆಸ್ತಿ ಮಾರಿರೋದ್ಲಾಗ ಹೆಂಗೋ ಇರ್ಬೋದು. ಈಗಲೇ ಹೋಗ್ತೀನಿ, ಈಗಲೇ ಹೋಗಿ ಮಾತಾಡ್ಕೊಂಬರ್ತೀನಿ. ಈಗಲೇ ಹೋಗ್ಬಿಟ್ಟು ಎಷ್ಟಕ್ಕೆ ಹೋಗುತ್ತೆ ಏನು ಎತ್ತ ಅಂತೇಳಿ ಯಾರನ್ನಾದ್ರೂ ಒಬ್ಬರನ್ನ ಕರೆಸಿ ವಿಚಾರಣೆ ಮಾಡ್ಕೊಂಬರ್ತೀನಿ. ನಿಮ್ಮ ಮನೆ ಇರಲಿ, ನಮಗೆ ಚೆನ್ನಾಗೈತೆ. 5,000 ಬಾಡಿಗೆ ಆದರೂ ಆಗುತ್ತೆ. ನಾನೆಲ್ಲ ಕಟ್ತೀನಿ, ಆರಾಮಾಗಿದ್ಬಿಡಿ. ಟೆನ್ಷನ್ ತಗೋಬಿಡ್ರಿ. ಯಾವತ್ತಿದ್ರೂ ಗೊತ್ತಾಗಬೇಕಾಗಿತ್ತು. ತಲೆ ಕೆಡಿಸ್ಕೊಬಿಡ್ರಿ, ಆರಾಮಾಗಿರಿ. ನಾನು ಅದಕ್ಕೇನೆ ಅದೇನೇನು ನನ್ನ ಗಂಡಂದೇನು ಆಸ್ತಿ ಇಲ್ಲ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಬಂದುಬಿಟ್ಟಿದ್ದು. ನೀವು ನನಗೆ ಸಹಾಯ ಮಾಡಿದ್ದೀರಾ ಅಂತ ಅಂದಮೇಲೆ ನಾನು ಇವತ್ತೊಂದು ಕೋಟಿಗೆ ಆಸ್ತಿ ಮಾಡಿದರೆ 50 ಲಕ್ಷ ನಿಮಗೆ, 50 ಲಕ್ಷ ನಮಗೆ. ನೀವು ಇವತ್ತು ನಮ್ಗೆ ಆಗಿರೋದಕ್ಕೇ ನಾವೇನು ಕೊಟ್ಟರು ಸಾಲದು ಅಂಜಲಿ. ನೀವು ನನಗೊಂದು ಸುನಂದಂಗೂ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ ಅಂದಮೇಲೆ ಏನು ಕೊಟ್ಟರು ಸಾಲದು. ಅದಕ್ಕೇ ನಾನು ಯಾವುದ್ರಲ್ಲೇ ಆಗಲಿ ಅರ್ಧ ಕೊಡ್ತೀನಿ. ಎಲ್ಲದರಲ್ಲೂ ನಿನಗೆ ಸಮಭಾಗ ಕೊಡ್ತೀನಿ. ಸರಿ ಆಯಿತು, ಹೋಗಿ ಅದೇನು ಮಾತಾಡ್ಕೊಂಬರ್ರಿ. ಅದೇನು ಮಾತಾಡ್ಕೊಂಬಂದು ಬೇಗನ ಮಾರಿಬಿಡ್ರಿ. ಮಾರಿರತ್ಲಾಗ ಯಾವುದೂ ಇರಲ್ಲ. ಹೋಗ್ರಿ. ಗೊತ್ತೀವಿ ಅಂದಿದ್ರಪ್ಪ, ಹೋಗಿ ಗೊತ್ತೀನಿ ತಡಿ. ಇಲ್ಲೇ ಇರ್ರಿ, ಸುಮ್ಮನೆ ಎಲ್ಗೂ ಹೋಗ್ಬಿಡ್ರಿ. ಯಾರ ಹತ್ರನೂ ಜಗಳ ಬೇಡ, ಸುಮ್ಮನೆ ಆರಾಮಾಗಿದ್ಬಿಡೋಣ. ಅಕ್ಕ, ನೀನು ಯಾಕೆ ಬರೋಕೆ ಹೋದೆ? ಸುಮ್ಮನೆ ಇರ್ಬೋದಾಗಿತ್ತು. ಇಲ್ಲ, ನಾನು ಇವಾಗ ಹೊಲ ಎಲ್ಲ ಮಾರೋದ್ರಾಗೆ ಅರ್ಧ ಭಾಗ ಇಸ್ಕೊಂತೀನಿ. ನಾನು ಅರ್ಧ ದುಡ್ಡು ಇಸ್ಕೋಬೇಕು. ಅದಕ್ಕೆ ತಾನೇ ನಾವೆಲ್ಲ ನೋಡ್ಕೊಂಡಿದ್ಕೆ ತಾನೇ ಹೊಲ ಎಲ್ಲ ಮಾರೋದ್ರೆ ನಮಗೂ ಅರ್ಧ ಭಾಗ ಬರಬೇಕು. ಯಾಕಂತ ತಾಯಿ ಜಗಳ ಇಲ್ಲಿ ಬಂದ್ರಿ ಗುದ್ದಾಡ್ಕೊಂಡು? ಅಯ್ಯೋ ಯಾತೆ ಹೇಳ್ತಾರೆ ಜನ ಎಲ್ಲ ನಿಜ್ವಿ. ಹೂನಕ್ಕ ನಿಜ. ಮಸ್ತಾಗಿ ಆಸ್ತಿ ಐತೆ, ಇಂಥದ್ದಿಲ್ಲ ಅಮ್ಮಂಗಿಲ್ಲ ಏನಿಲ್ಲ ಹಂಗೆ ಇದ್ದಾರೆ. ಇಂಥವ್ರನ್ನ ಬಿಟ್ಟು ನಾವು ಇರೋಕ್ಕಾಗಲ್ಲ. ಇವತ್ತೇನು ಕೋಟಿಗಟ್ಟಲೆ ಆಸ್ತಿ. ಫಸ್ಟು ಮಾರಿಬಿಟ್ಟು ದುಡ್ಡೇನು ಮಸ್ತ ಸಿಗುತ್ತೆ. ಅದಕ್ಕೆ ನನಗೂ ಅರ್ಧ ಕೊಡ್ತೀವಿ ಅಂದರು. ಅದಕ್ಕೆ ನಾನು ಇವ್ರ ಜೊತೆಗೆ ಬಂದ್ಬಿಟ್ಟೆ. ನೀನು ಬಿಡೋಕೆ ಆಸ್ತಿ ಐತೆ ಮಸ್ತಾಗಿ. ನೋಡಮ್ಮ ಎಂಥ ಒಳ್ಳೆ ಸಿಕ್ಕ್ಯಾರಲ್ಲಿ ಆಸ್ತಿ ಮಸ್ತಾಗೈತೆ. ಅಯ್ಯೋ ನಾನು ಕೂಲಿಗೆ ಹೋಗಿದ್ದೆ, ಸಾಕಾದಂಗೆ ಆಯ್ತು. ಮೈಕ ಎಲ್ಲ ನಾವು ಬಿಸಿಲು ಅಂದ್ರೆ ಬಿಸಿಲು, ಗಾಳಿ ಅಂದ್ರೆ ಗಾಳಿ, ಆ ಸೈಡದ ಗಾಳಿ ತೀಡೋದಂಗೆನೆ. ಏಪ್ಪ ನನಗೆ ಸಾಕಾದಂಗೆ ಆಯ್ತು. ನಾವೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಇವಳು ಋತು ಹೇಳಿರೋದೆಲ್ಲನ. ಆ ಋತು ನನ್ನ ಮುಂದೆ ಎಲ್ಲ ಹೇಳಿ ಇನ್ನೂ ಸರಿಯಾಗಿ ಹೋಗ್ಲಾನ ಅನ್ಕಂಡೆ ಸುಮ್ಮನೆ. ಇನ್ನೂ ಸರಿಯಾಗಿ ಬೈಬೇಕು ಅಂತ ಇದ್ದೆ ನಾನು. ಬನ್ನಿ ಇಲ್ಲಿಗೆ ಬಂದರು ತಗೊಂಬರಿ. ಇವರು ಹೊಲ ಮಾತಾಡೋಣ ಅಂತ ಹೇಳಿದ್ರು, ಅದಕ್ಕೆ ಇಲ್ಲಿಗೆ ಕರೆಸ್ಕೊಬಿಟ್ಟೆ. ಹೌದೇನು? ಇಲ್ಲಿಗೆ ಬಂದಿದ್ದು ಆಸೆ ಅಂತ ಹೇಳು. ಹಂಗಾದ್ರೆ ನಾವು ಮಾತಾಡ್ಬೋದು ಇಷ್ಟು ಅಂತ ಹೇಳಿ ಹೇಳ್ಬೋದು. ನಾನು ಅಲ್ಲಿಗೆ ಬಾ ಅಂತಂದೆ. ಬತ್ತೀನಿ ಇನ್ನೊಂದು ಸ್ವಲ್ಪ ಹೊತ್ತು, ಇಲ್ಲಿ ಮನೆ ಶಿಫ್ಟಿಂಗ್ ಅದಕ್ಕೆ ಕೆಲಸ ಐತೆ ಅಂತಂದ. ಅದಕ್ಕೆ ಬಿಡಪ್ಪ ನಾನೇ ಬತ್ತೀನಿ ಅಂತ. ತುಂಬ ಆಪ್ತ ಮಿತ್ರ. ತುಂಬ ಆತ್ಮೀದವರು. ಈಗ ಕೇಳಿದ್ರು ಇವನು 1 ಕೋಟಿ ರೂಪಾಯಿ ದುಡ್ಡು ಕೊಡ್ತಾನೆ ನನಗೆ. ಅಂಥ ಕೋಟ್ಯಾಧೀಶ್ವರ ಇವನು. ಅದಕ್ಕೇ ಇವನು ತುಂಬ ಆತ್ಮೀಯದಾಗಿರೋನು. ಅದಕ್ಕೆ ಮಾತಾಡೋಣ ಅಂತಂದ. ಅದಕ್ಕೆ ಇಲ್ಲೇ ಮಾತಾಡ್ತೀವಿ. ಹೇಳೋಣ, ಒಂದು ಎಕರೆಗೆ ಹೆಂಗೆ ಕೊಡ್ತೀರಾ, ಎಷ್ಟು ರೇಟು ಏನು ಎತ್ತ ಅಂತ ಹೇಳಿ ಹೇಳ್ರಿ. ಅದೇ 1 ಎಕರೆಗೆ ಎಷ್ಟು ಕೊಡ್ತೀಯ ಏನು? ಈಗ ನಾನು ಸುಮ್ಮನೆ ಹತ್ರದಲ್ಲಿ ಸಂಬಂಧದಲ್ಲಿ ಕೊಡಬಾರ್ದು, ಹತ್ರದವ್ರಿಗೆ ಕೊಡಬಾರ್ದು ಅಂದ್ಕೊಂಡೆ. ಆದರೆ ಕೊಡಲಿಲ್ಲ ಅಂದರೆ ನಡೆಯೋಲ್ಲ. ಕೊಡಲೇಬೇಕು. ಅದಕ್ಕೋಸ್ಕರ ಇವಾಗ
ಇಲ್ಲಿ ನೋಡಿಲಿ ನಾನು ನಿನ್ನ ಹತ್ರ ಆತ್ಮೀಯಾಗಿರೋದಕ್ಕೆ ಈಗ ನಿನ್ಗೆ ರೇಟ್ ಗಿಟ್ಟಿರೋ ತಗ ಗಿಟ್ಲಿಲ್ಲ ಅಂದ್ರೆ ಬೇಡ ಅಷ್ಟೇ. ನೀವು ಹೇಳಿರಿ ಹೇಳ್ಬೋದು ಹೆಂಗೆ ಏನು ಎತ್ತ ಅಂತೇಳಿ. ನಾನು ನೋಡಪ್ಪ ಒಂದು ಎಕರೆಗೆ ಈಗ ಎಲ್ಲ ತೋಟ ನೀನು ಎಷ್ಟು ಕೊಡ್ತೀಯ? ನನಗೇನಾನ ಒಂದು 40 ಲಕ್ಷ 50 ಲಕ್ಷ ಒಂದೊಂದು ಎಕರೆ ಅಂತ ಹೇಳ್ಬೋದು. ಅಡಿಕೆ ತೋಟ ಎಲ್ಲ 50 ಲಕ್ಷ ಒಂದೊಂದು ಎಕರೆ. 50 ಲಕ್ಷ ಕೊಡ್ಬೋದಪ್ಪ. ನೋಡೋದು 2 ಎಕರೆ ಐತೆ, ದಾಳಿಂಬ್ರೆದು 2 ಎಕರೆ ಐತೆ. ಎಷ್ಟು ಕೊಡ್ತೀಯ ಅಂತೇಳಿ. ಎಲ್ಲ ಒಂದು 25 ಕೋಟಿ ಆಗುತ್ತೆ. 25 ಕೋಟಿ ಒಡೆಯ. ಅಷ್ಟೊಂದು ನಾನೊಂದು 10 ಕೋಟಿ ಲೆಕ್ಕಾಚಾರಕ್ಕೆ ಇಕ್ಕೊಂಡಿದ್ನಪ್ಪ. ಅಷ್ಟೊಂದಂದ್ರೆ ಏನಾಯ್ತು? ಇವತ್ತು ನನ್ನ ಆಸ್ತಿ 20-25 ಕೋಟಿ ಗೊತ್ತೇ. 10 ಕೋಟಿಗೆ ಅಂತೀಯಲ್ಲ ಮಾರಾಯ. 10 ಕೋಟಿ ಅಂದರೆ ಏನು ಹಂಗೆ ಹೇಳು. 10 ಕೋಟಿ ಅಲ್ಲ, 10 ಕೋಟಿ ಇದೆ ಆಸ್ತಿ. ನೀನು ಕೇಳಕ್ಕನ ಒಂದಿಷ್ಟು ಇದು ಇರ್ಬೇಕು ಕಣಪ್ಪ. ಆತ್ಮೀಯಾಗ ಇದೆಯಾ? ಈಗ ನಿನಗೆ ಗಿಟ್ಲಿಲ್ಲ ಅಂದರೆ ಬಾ ಕಾಪಿ ಕುಡ್ದು ಕಾಪಿ ಕಾಸ್ತಾರೆ. ಇವತ್ತಿನ ಮನೆ ಮಾಡಿದ್ದೀವಿ, ಇವಾಗಿನ ಬಂದಿದ್ದೀವಿ, ಬಾ ಕಾಪಿ ಕಾಸ್ತಾರೆ. ಇಲ್ಲಾಂದ್ರೆ ಹೋಟ್ಲ ತಗೋಬತ್ತೀನಿ, ಕುಡಿಮಂತೆ ಬಾ. ನೀನು ಹಂಗಂದ್ರೆ ಹೆಂಗೆ? 20-25 ಕೋಟಿ ಆಸ್ತಿನ ನೀನು 10 ಕೋಟಿ ಕೇಳಿರಿ. ನಾನು ಕೇಳ್ತೀನಿ. ಈಗ ನನಗೆ ಎಷ್ಟು ಬಜೆಟ್ ಐತೆ ಅಷ್ಟಕ್ಕೆ ಕೇಳ್ತೀನಿ. ನಿನಗೆ ಗಿಟ್ಲಿಲ್ವಾ? ಬೇಡ, ಬೇರೆ ನಾನು ಕರ್ಕೊಬತ್ತೀನಿ, ಕೊಡು. ಈಗ ನನಗೆ ಅಷ್ಟೊಂದು ತಾಮಕ್ಕಾಗಲ್ಲ ಇವಾಗ. ನಾನು ಸುಮ್ಮನೆ ಮೊನ್ನೆ ಎಲ್ಲ ಇದಕ್ಕೆಲ್ಲ ಬಂಡವಾಳ ಹಾಕ್ಬಿಟ್ಟೆ. ಮೊನ್ನೆ ಎಲ್ಲ ನನ್ನ ಮನೆಗಳೆಲ್ಲ ಕಟ್ಟಿಬಿಟ್ಟೆ, ಅಪಾರ್ಟ್ಮೆಂಟ್ ಕಟ್ಟಿದ್ದೀನಿ, ಎಲ್ಲ ಬಂಡವಾಳ ಹಾಕಿದ್ದೀನಿ. ಬಂಡವಾಳ ಇಲ್ಲ ನನ್ನ ಹತ್ರ. ಅದಕ್ಕೇ ಇವಾಗ ಸುಮ್ಮನೆ ಯಾರನ್ನಾದ್ರೂ ಕರ್ಕೊಬತ್ತೀನಿ. ಬೆಂಗಳೂರವರು ಹೇಳವ್ರೆ ಎಷ್ಟಿದ್ರು ತಗೊಂತೀವಿ ಅಂತ. ಚೆನ್ನಾಗಿ ಕೊಡ್ತಾರೆ ಅವ್ರು. ಇಷ್ಟು ಆಗಲಿ ಅಂತಾರೆ. 50 ಕೋಟಿ ಆಗಲಿ ಅಂತಾರೆ. 50 ಕೋಟಿ ಸಿಗಂಗೆ ಮಾಡ್ತೀನಿ ಬೇಕಾದ್ರೆ ನಾನು. ನೀನು ಅದಕ್ಕೆ 50 ಕೋಟಿ ಆಸ್ತಿ ಸಿಗಂಗೆ ಮಾಡ್ತೀನಿ. ದುಡ್ಡು ಸಿಗಂಗೆ ಮಾಡ್ತೀನಿ. 1 ಡಬಲ್ ಸಿಗಂಗೆ ಮಾಡ್ತೀನಿ. ಎಷ್ಟಾದರೂ ಕೊಡ್ತಾರೆ ಅವ್ರಿಗೆ. ಏನು ಹೊಲ ಕೊಡ್ಬೇಕಷ್ಟೇ. ನನಗೆ ಗಿಟ್ಟಿದ್ದು ತಾಮನ ಅನ್ಕೊಂಡೆ. ನನಗೆ ಗಿಟ್ಟಲ್ಲ, ನನ್ನ ಬಜೆಟಿಗೆ ಸರಿಯಾಗಿಲ್ಲ. ನೀನು ಅಷ್ಟು ಕೊಡಲ್ಲ, ಅಷ್ಟು ಕೊಡ್ತೀನಿ ಅಂತೀಯ. ಅದಕ್ಕೆ ಹಿಂಗೆ ಮಾಡಿರಿ. ಸುಮ್ಮನೆ ಬೆಂಗಳೂರವ್ರನ್ನ ಕರ್ಕೊಂಬರ್ರಿ. ಬೆಂಗಳೂರವ್ರನ್ನ ಕರ್ಕೊಂಬಂದ್ರತ್ಲಾಗೆ ಅವರೇನೆ ತಗೊಂತಾರೆ. ಬೆಂಗಳೂರವ್ರನ್ನ ಕರ್ಕೊಂಬರ್ರಿ ಸುಮ್ಮನೆ. ನೀವು ಮಾಡೋದು ಬೇಡ, ಸಾಹಸನ ಬೇಡ. ಬೆಂಗಳೂರವ್ರನ್ನ ಕರ್ಕೊಂಬಂದ್ರತ್ತ ಆದರೂ ಇದೇ ಪೂರೇ ಬಗೆಹರಿತೈತಿ. ಬೆಂಗಳೂರವ್ರನ್ನ ಕರ್ಕೊಂಬರ್ರಿ. ಹಂಗೆ ಮಾಡ್ತೀನಿ. ಇವತ್ತು ಹೋಗ್ತೀನಿ ಮಲ್ವಾ. ಹೋಗ್ಬಿಟ್ಟು ನಾಳೆ ನಾಡಿದ್ದಲ್ಲಿ ಕರ್ಕೊಂಬರ್ತೀನಿ. ಇಲ್ಲಾಂದ್ರೆ ಇವತ್ತೇ ಫೋನ್ ಮಾಡ್ತೀನಿ. ನೋಡೋಣ ಇವತ್ತು ಅವ್ರು ಏನಾರು ಫ್ರೀ ಆಗಿದ್ರೆ ಬರ್ತಾರೆ, ಬಂದು ಮಾತಾಡ್ಕೊಂಡು ಹೋಗ್ತಾರೆ. ನಾನು ನೋಡೋಣ ಎಷ್ಟು ಇದಕ್ಕೆ ಬಜೆಟಿಗೆ ಇರ್ಬೋದು ಅಂದ್ಕೊಂಡೆ. ಆದರೆ ನನ್ನ ಬಜೆಟಿಗೆ ತಕ್ಕಂಗೆ ನಾನು ಸಿಗಲ್ಲ. ನಿಮ್ಗೆ ಜಾಸ್ತಿ ಬಜೆಟ್ ಬೇಕಂದ್ರೆ ನಾನು ಇನ್ನೊಬ್ರನ್ನ ಕರ್ಕೊಂಬಂದು ಮಾತುಕತೆ ಆಡೋಣ. ಒಂದು 2 ದಿವಸ ಲೇಟ್ ಆಗುತ್ತೆ. ಅವ್ರು ಏನಾರ ಕೆಲ್ಸಗಳಿಗೆ ಹೋಗಿರ್ತಾರೆ. ಯಾರು ಫ್ರೀ ಆಗಿರಲ್ಲ, ಕೆಲಸಗಳು ಅವು ಇವು ಇರ್ತಾವಲ್ಲ. ಅದಕ್ಕಾಗಿನ ಒಂದು 2 ದಿನ ಸುಧಾರಿಸ್ರಿ. ಇವ್ರಿಗೊಂದು ಆಸ್ತಿ ಐತಿ ಒಂದು. ನಮ್ಮ ಸರಿಯಾದನ್ನ ಸಿಕ್ಕ್ಯಾರಪ್ಪ ಇವ್ರ ಅಕ್ಕ ತಂಗಿಯವ್ರಿಗೆ. ಏನು ಇವತ್ತು ನಮ್ಮ ಮಾಮ ಗೊತ್ತಾಗಬೇಕು ಕೋಟಿಗಟ್ಟಲೆ ಆಸ್ತಿ ಐತೆ ಅಂತ. ಹುರ್ಕೊಬಿಡ್ತಾನೆ ನಮ್ಮ ಮಾಮನ. ಕೋಟಿ ಅಂದರೆ ಹಬ್ಬಬ್ಬ ಅಂತಾನೆ. ಅದ್ರಾಗೆ 25-30 ಕೋಟಿ ಆಸ್ತಿ ಅಂದ್ರೆ ನಮ್ದು ಏನು ನಮ್ಮ ಮಾಮ ತಲೆ ತಿರುಗಿ ಬೀಳ್ತಾನೆ ಅನ್ಸುತ್ತೆ ತಿಪ್ಪ ಮಾಮ. ನೆಟ್ಟ 1 ಲಕ್ಷ 2 ಲಕ್ಷ ನೋಡ್ಯವನ ಇಲ್ಲಿ ಹೇಳು. ಅವನು ಒಂಥರ ಧೈರ್ಯ ಇಲ್ಲ, ದುಡ್ಡು ಹಿಡ್ಕೊಂಬಕ್ಕೆ ಅವನಿಗೆ ಧೈರ್ಯ ಇರಲ್ಲ ಅಂತಂದ್ರಾಗ ಅವ್ನು ಕೋಟಿ ಅಂದರೆ ಏನಿಲ್ಲ, ಅಲ್ಲೇ ತಲೆ ಸುತ್ತ ಬೀಳ್ತಾನೆ. ಒಂದು ಕೋಟಿ ಅಂದರೆ ಏನಿಲ್ಲ, ಅಲ್ಲೇ ತಲೆ ತಿರ್ಗೋದು ಬೀಳೋದೆ. ಸುಮ್ಮನೆ ಹಿಂಗೆ ಯಾರೋ ನನ್ನ ಫ್ರೆಂಡ್ ಇದ್ದ, ಕರ್ಕೊಂಬಂದು ಸುಮ್ಮನೆ ಹಿಂಗೆ ಮಾತಾಡೋದ್ರಂಗೆ ಮಾತಾಡ್ತಾ ಇದ್ದೀನಿ. ಇವರಿಬ್ಬರು ಅಕ್ಕ ತಂಗಿಯರು ನಾಟಕ ಏರಿಸ್ತಾ ಇದ್ದೀನಿ. ಏನು ಮಾಡೋಣ? ಮಾತಾಡಲಿಲ್ಲ ಅಂದರೆ ವಿಧಿ ಇಲ್ಲಲ್ಲ. ಅದಕ್ಕೇ ನೋಡ್ತಾ ಇರಿ. ಏನಾನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.